ಶಿವಾನಂದ ಪ್ರೌಢಶಾಲೆಯ ಶಿವನಪ್ಪದ. ನನ್ನ ಹೆಸರು ಚೇತನ್ ಬಿಬಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ ವೀಕ್ಷಕರೇ, ನಾವು 8ನೇ ತರಗತಿಯಲ್ಲಿ ಮೊದಲನೇ ಘಟಕವಾದ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಬಗ್ಗೆ ನಮ್ಮ ಸ್ನೇಹಿತರು ವಿವರಣೆ ಮಾಡುತ್ತಾರೆ. ಈಗ ನಮ್ಮ ಸ್ನೇಹಿತರಾದ ಎಲ್ಲ ಚೇತನ ಎಲ್ಸಿ ಮತ್ತು ಶಿವಶಂಕರ ಸಂಗಡಿಗರಿಂದ ಒಂದು ರೈತ ಗೀತೆ ಹಾಡಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಓ ಫಲ ಬಯಸದೆ ಸೇವೆಯ ಪೂಜೆಯು ಕರ್ಮವಯ್ಯ ಪರ ಸಾಧನವು. ಕಷ್ಟಗಳನ್ನ ದುಡಿಮೆ ತ್ಯಾಗಿ ಸೃಷ್ಟಿಯ ನಿಯಮಗಳ ಗಮನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಡನೆ ನಡೆಯುತ್ತಲಿರಲಿ ಸಂಧಿ ಕಾರ್ಯವ ಬಿಡನೆಂದು. ರಾಜ್ಯಗಳಲ್ಲಿ ಹಾರಲಿ ನದ್ದು ಯಮಘಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುವುದು ನವ ಬಿಡುವುದೇ ಇಲ್ಲ, ಬಿತ್ತುವುದು ನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿದ ನಮ್ಮಿ ನಾಗರಿಕತೆ ಸಿರಿ ಮಣ್ಣೊಲಿ ನೇಗಿಲನಾಶ್ರಯದಿ. ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ಧರ್ಮಗಳಾಡಿದರು. ನೇಗಿಲ ಬಲದಳು ವೀರರು ಮೆರೆದರು. ಶಿಲ್ಪಿಗಳೆಸೆದರು ಕವಿಗಳು ಬರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು. ಹೆಸರನ್ನು ಬಯಸದೆ ಶುಭ ಕೆಲಸದೆ ದುಡಿವನು ಗೌರವ ಕಾಸಿಸದೆ. ನೇಗಿಲ ಹಿಡಿದೊಳಗಿದೆ ಕರ್ಮ, ಓ ನೇಗಿಲ ಕೊಳದೊಳಗಡಗಿದೆ ಕರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ರೈತ ಗೀತೆ ಹಾಡನ್ನು ಹೇಳಿದ ಚೇತನ ಎಲ್ಸಿ ಮತ್ತು ಶಿವಶಂಕರ ಸಂಗಡಿಗರಿಂದ ಧನ್ಯವಾದಗಳು. ನಮ್ಮ ದೇಶದ ಬೆನ್ನೆಲುಬು ರೈತ. ಹೀಗೆ ನಮ್ಮ ರೈತ ಹೊಲವನ್ನು ಹೇಗೆ ಹದಗೊಳಿಸಬೇಕೆಂದು ನಮ್ಮ ಸ್ನೇಹಿತ ವಿಕಾಸ್ ಅವರು ಹೇಳುತ್ತಿದ್ದಾರೆ. ನನ್ನ ಹೆಸರು ವಿಕಾಸ್ ಎಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಮಣ್ಣನ್ನು ಹದಗೊಳಿಸುವಿಕೆ ಬಗ್ಗೆ ಹೇಳುತ್ತೇನೆ. ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ. ಕೃಷಿಯ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತವೆ. ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತವೆ. ಮಣ್ಣಿನ ಸಡಿಲಗೊಳಿಸುವಿಕೆಯು ಬೇರುಗಳ ಸುಲಭ ಉಸಿರಾಟಕ್ಕೆ ಪೂರಕವಾಗಿ ಕಾರಣವಾಗುತ್ತವೆ. ಸಡಿಲವಾದ ಮಣ್ಣು ಎರೆಹುಳು ಮತ್ತು ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಈ ಜೀವಿಗಳ ರೈತನ ಮಿತ್ರ, ಏಕೆಂದರೆ ಇವುಗಳು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುತ್ತವೆ ಮತ್ತು ಅದಕ್ಕೆ ಹ್ಯೂಮಸ್ ಸೇರಿಸುತ್ತವೆ. ಆದರೆ ಮಣ್ಣನ್ನು ತಿರುವಿ ಹಾಕುವ ಮತ್ತು ಸಡಿಲಗೊಳಿಸುವುದು ಅತ್ಯಗತ್ಯ. ಖನಿಜಗಳು, ನೀರು, ಗಾಳಿ ಮತ್ತು ಕೆಲವು ಜೀವಿಗಳನ್ನು ಮಣ್ಣು ಒಳಗೊಂಡಿವೆ ಎಂದು ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಇದರ ಜೊತೆಗೆ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳಿಂದ
ವಿಘಟನೆಗೊಳ್ಳುತ್ತವೆ. ಹೀಗೆ ಸತ್ತ ಜೀವಿಗಳಿಂದ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರ್ಪಡಲಾಗುತ್ತವೆ. ಈ ಪೋಷಕಾಂಶಗಳು ಪುನಃ ಸಸ್ಯಗಳಿಗೆ ನೀಡಲ್ಪಡುತ್ತವೆ. ಧನ್ಯವಾದಗಳು. ಮಣ್ಣನ್ನು ಹೇಗೆ ಹದಗೊಳಿಸಬೇಕೆಂದು ನಮ್ಮ ವಿಕಾಸ್ ಅವರು ಹೇಳಿದ್ದಕ್ಕೆ ಧನ್ಯವಾದಗಳು. ಬಿತ್ತನೆ ಮಾಡಲು ಬೀಜಗಳನ್ನು ಯಾವ ತರಹ ಆಯ್ಕೆ ಮಾಡಿಕೊಳ್ಳಬೇಕೆಂದು ಹೇಳಲು ಬರುತ್ತಿದ್ದಾರೆ ಚೇತನ ಎಲ್ಸಿ. ನನ್ನ ಹೆಸರು ಚೇತನ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಬೀಜವನ್ನು ಹೇಗೆ ಆಯ್ಕೆ ಮಾಡಬೇಕೆಂದು ಹೇಳುತ್ತೇನೆ. ನಮ್ಮ ದೇಶದ ಬೆನ್ನೆಲುಬು ರೈತ. ಈ ರೈತ ತನ್ನ ಬಿತ್ತನೆಗಾಗಿ ಯಾವ ರೀತಿ ಬೀಜವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ನಾನು ತಿಳಿಸಿಕೊಡುತ್ತೇನೆ. ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಬೇಕು. ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಆದ್ಯತೆ ನೀಡುತ್ತಾರೆ. ಆದ್ದರಿಂದ ನಾವೆಲ್ಲ ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಯಾವ್ಯಾವ ಬೀಜಗಳನ್ನು ಚೆನ್ನಾಗಿಲ್ಲದಿರೋ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬಾರ್ದು. ಉತ್ತಮ ಆರೋಗ್ಯಕರ ಬೀಜಗಳನ್ನು ಹಾನಿಗೊಂಡ ಬೀಜಗಳಿಂದ ಪ್ರತ್ಯೇಕಿಸಲು ಇದು ಉತ್ತಮ ವಿಧಾನವಾಗಿದೆ. ಅದಕ್ಕಾಗಿ ನಾವು ಒಳ್ಳೆಯ ತಳಿಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಧನ್ಯವಾದ. ಬೀಜಗಳನ್ನು ಯಾವ ತರ ಆಯ್ಕೆ ಮಾಡಬೇಕೆಂದು ಹೇಳಿದ ಚೇತನ ಎಲ್ಸಿ ಅವರಿಗೆ ಧನ್ಯವಾದಗಳು. ಬಿತ್ತನೆ ಮಾಡುವುದು ಬಗ್ಗೆ ಹೇಳಲು ಬರುತ್ತಿದ್ದಾರೆ ಚೇತನ್ ಬಿಪಿ. ಬಿತ್ತನೆ ಎಂದರೇನು? ಬಿತ್ತನೆಯ ಬೆಳೆ ಉತ್ಪಾದನೆ ಮತ್ತು ಅತ್ಯಂತ ಪ್ರಮುಖವಾದ ಬಿತ್ತನೆಗೆ ಮೊದಲು ಒಳ್ಳೆಯ ತಿಳಿ, ಆರೋಗ್ಯಕರವಾದ, ಸ್ವಚ್ಛ, ಉತ್ಪನ್ನದ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಬೇಕು. ರೈತ ಅರ್ಥ ಇಲ್ಲವರೇ ನಡುವೆ ಬೀಜಗಳನ್ನು ಬೆಳೆಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಬಿತ್ತನೆ ವಿಧಾನ. ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಣ್ಣ ಗಣಗಳ ಗಾತ್ರಕ್ಕೆ ಇರಬೇಕು. ಬೀಜಗಳನ್ನು ಬಿತ್ತುವುದಕ್ಕೆ ಯಾಂತ್ರಿಕ ಕೂಲಿ ಮತ್ತು ಎತ್ತುಗಳಿಂದ ಬಿತ್ತುತ್ತೇವೆ. ಬೀಜಗಳನ್ನು ಮೂಲಕ ಆಗಲು ಮತ್ತು ಬೆಳೆಯಲು ನೀರು ಬೇಕು. ಬೀಜಗಳು ಒಂದು ಗೇಣಿನ ಮೇಲೆ ಬೆಳೆದರೆ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು. ಬೀಜಗಳನ್ನು ಮಂಡ್ಯ ಎತ್ತರ ಬೆಳೆದರೆ ಮೇಲೆ ಎಡೆಕುಂಟಿಯನ್ನು ಹೊಡೆಯಬೇಕು. ಎಡೆಕುಂಟಿಯ ಹೊಡೆಯದ ಮೇಲೆ ರಾಸಾಯನಿಕ ಔಷಧಿಗಳು ಮತ್ತು ಗೊಬ್ಬರಗಳನ್ನು ಹಾಕಬೇಕು. ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಹೇಳಲು ಬರುತ್ತಿದ್ದಾರೆ ಶಿವಕುಮಾರ್. ನನ್ನ ಹೆಸರು ಶಿವಕುಮಾರ್. ನಾನು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರದ ಬಗ್ಗೆ ಹೇಳುತ್ತೇನೆ. ರಾಸಾಯನಿಕ ಗೊಬ್ಬರ ಎಂದರೆ ನಾವು ದನ ಕರುಗಳ ಸಗಣಿ ಮತ್ತು ಕುರಿ ಪ್ರಾಣಿಗಳ. ಸಾವಯವ ಗೊಬ್ಬರ ಎಂದರೆ ದನ ಕರುಗಳ ಸಗಣಿ ಮತ್ತು ಕುರಿಯ ಸಗಣಿ ಎಲ್ಲವನ್ನು ಒಂದು ಕಡೆ ಹಾಕಿ ಅದನ್ನು ಕೊಳೆಯಲು ಬಿಡುತ್ತೇವೆ. ಅದನ್ನು ಹೊಲಕ್ಕೆ ಹಾಕಿದರೆ ಹೊಲವು ಸಡಿಲುಗೊಳ್ಳುತ್ತದೆ. ರಾಸಾಯನಿಕ ಪೋಷಣೆ ಇರುತ್ತದೆ. ತೊಟ್ಟಿಯ ಗೊಬ್ಬರದಲ್ಲಿ ಒಂದು ವರ್ಷ ಹಾಕಿದರೆ ನಾವು 3-4 ವರ್ಷಗಳು ಬೆಳೆಯಬಹುದು. ಇಳುವರಿಯು ಚೆನ್ನಾಗಿ ಬರುತ್ತದೆ. ರಾಸಾಯನಿಕ ಗೊಬ್ಬರವನ್ನು ಹಾಕಿದರೆ ಒಂದು ವರ್ಷಕ್ಕೆ 100 ಚೀಲ ಹಾಕಿದರೆ ಇಳುವರಿಯು ನಮ್ಮ ಭೂಮಿ ಬಂಜರ ಭೂಮಿ ಆಗುತ್ತದೆ. ನಮ್ಮ ಭೂಮಿ ಗಟ್ಟಿಯಾಗುತ್ತದೆ ಮತ್ತು ಅದನ್ನು 1 ವರ್ಷ ಹಾಕಿ 3 ವರ್ಷ ಬೆಳೆಯಲು ಬರುವುದಿಲ್ಲ. ವರ್ಷಕ್ಕೆ ಹೆಚ್ಚು ಹಾಕಬೇಕು. ಆದ್ದರಿಂದ ರೈತರೇ ಸಾವಯವ ಗೊಬ್ಬರ
ಚೆನ್ನಾಗೈತೆ, ರಾಸಾಯನಿಕ ಗೊಬ್ಬರ ಚೆನ್ನಾಗೈತೆ ಎಂದು ಹೇಳ್ತೀನಿ. ಮಾಡಿ ಸಾವಯವ ಗೊಬ್ಬರವನ್ನು ಹಾಕಬೇಕು ಹೊಲಕ್ಕೆ. ಧನ್ಯವಾದಗಳು. ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಹೇಳಿದ್ದಕ್ಕೆ ಶಿವಕುಮಾರಿಗೆ ಧನ್ಯವಾದಗಳು. ಬಿತ್ತನೆ ಮಾಡಿದ ಬೆಳೆಗಳನ್ನು ಯಾವ ತರಹ ಕಟಾವು ಮಾಡಬೇಕೆಂದು ಹೇಳಲು ಬರುತ್ತಿದ್ದಾರೆ ಗೌತಮ್ BH. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮ್ BH. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ದೇಶದ ಬೆನ್ನೆಲುಬು ರೈತನು ಹೇಗೆ ಬೆಳೆದ ಬೆಳೆಗಳನ್ನು ಹೇಗೆ ಕಟಾವು ಮಾಡುತ್ತಾನೆ ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ. ಕೊಯ್ಲು ಎಂದರೇನು? ಬೆಳೆಯ ಕೊಯ್ಲು ಒಂದು ಪ್ರಮುಖವಾದ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಎಂದು ಕರೆಯುತ್ತಾರೆ. ಕೊಯ್ಲು ಮಾಡುವ ವಿಧಾನ: ಕೊಯ್ಲಿನಲ್ಲಿ ಬೆಳೆದ ಸಸ್ಯಗಳನ್ನು ಬುಡ ಸಮೇತ ಕೀಳುತ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸುತ್ತಾರೆ. ಏಕೆಂದರೆ ಧಾನ್ಯಗಳು ಪಕ್ವವಾಗಲು 3 ರಿಂದ 4 ತಿಂಗಳು ತೆಗೆದುಕೊಳ್ಳುತ್ತವೆ. ನಮ್ಮ ದೇಶದಲ್ಲಿ ಕೊಯ್ಲನ್ನು ಕುಡುಗೋಲು ಬಳಸಿ ಕೈಗಳಿಂದ ಕತ್ತರಿಸುತ್ತಾರೆ ಅಥವಾ ಹಾರ್ವೆಸ್ಟ್ ಎಂಬ ಯಂತ್ರ ಬಳಸಿ ಮಾಡುತ್ತಾರೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಯನ್ನು ಒಕ್ಕಣೆ ಎಂದು ಕರೆಯುತ್ತಾರೆ. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ವಾಸ್ತವವಾಗಿ ಕಂಬೈನ್ ಎಂಬುದು ಹಾರ್ವೆಸ್ಟ್ ಮತ್ತು ಒಕ್ಕಣ ಯಂತ್ರದಿಂದ ಜೋಡಿಸುತ್ತಾಗಿದೆ. ಧನ್ಯವಾದಗಳು. ಬೆಳೆಗಳನ್ನು ಯಾವ ತರ ಕಟಾವು ಮಾಡಬೇಕೆಂದು ಹೇಳಿದ ಗೌತಮ್ BH ಅವರಿಗೆ ಧನ್ಯವಾದಗಳು. ಸಂಗ್ರಹಣೆ ಹೇಳಲು ಬರುತ್ತಿದ್ದಾರೆ ಸಂಜೀವ್. ಇಲ್ಲಿಯವರೆಗೂ ಬೆಳೆದಂಥ ಕಾಳುಗಳನ್ನು ಸಂಗ್ರಹಣೆ ಮಾಡಲು ಹೇಗೆ ಎಂದು ಹೇಳುತ್ತೇನೆ. ನನ್ನ ಹೆಸರು ಸಂಜೀವ್. ಸಂಗ್ರಹಣೆ ಬಗ್ಗೆ ಮಾಹಿತಿ ನೀಡುತ್ತೇನೆ. ಬೆಳೆಗಳು ಸಂಗ್ರಹಣೆಯ ಒಂದು ಪ್ರಮುಖ ಕಾರ್ಯವಾಗಿದೆ. ಬೆಳೆಯುವ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ತೇವಾಂಶ, ಕೀಟಗಳು, ಇಲಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಿಸಬೇಕು. ಕೊಯ್ಲು ಮಾಡುವ ಬೆಳೆಯ ಅಧಿಕ ತೇವಾಂಶವನ್ನು ಹೊಂದಿರುತ್ತದೆ. ಒಮ್ಮೆ ಆಗಸ್ಟ್ ಕೊಯ್ಲು ಮಾಡಿದ ಕಾಳುಗಳನ್ನು ಧಾನ್ಯಗಳನ್ನು ಒಣಗಿಸದೆ ಸಂಗ್ರಹಿಸಿದರೆ ಅವು ಹಾಳಾಗಬಹುದು ಅಥವಾ ಕೀಟಗಳು ದಾಳಿಗೆ ತುತ್ತಾಗಿ ಬಳಸಲು ಅಥವಾ ಮೊಳಕೆಗೊಂಡಾದರೂ ಅಯೋಗ್ಯವಾಗಬಹುದು. ಅದರಿಂದ ಸಂಗ್ರಹಿಸುವ ಮೊದಲು ಕಾಳುಗಳನ್ನು ಅವುಗಳಲ್ಲಿನ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕು. ಇದು ಕೀಟಪೀಡೆಗಳ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಾಗುವ ದಾಳಿಗಳನ್ನು ತಡೆಯುತ್ತದೆ. ರೈತರು ಕಾಳುಗಳನ್ನು ಗೋಣಿ ಚೀಲದಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸುತ್ತಾರೆ. ಆದಾಗ್ಯೂ ಪೀಡಿಗಳಾದ ಇಲಿಗಳು ಮತ್ತು ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ದೊಡ್ಡ ಸಂಗ್ರಹಣಾಗಾರಗಳಲ್ಲಿ ಮತ್ತು ಗೋಡೌನ್ಗಳಲ್ಲಿ ಮಾಡಲಾಗುತ್ತದೆ. ಕಾಳುಗಳನ್ನು ಸಂಗ್ರಹಿಸುವ ಸಂಗ್ರಹಗಾರಗಳು
ಜೀವನದಲ್ಲಿ ಸಂಗ್ರಹಿಸುವಾಗ ಕೀಟಗಳಿಂದ ಮತ್ತು ಸೂಕ್ಷ್ಮಾಣುಜೀವಿಗಳಿಂದ ರಕ್ಷಿಸಲು ನಿರ್ದಿಷ್ಟ ರಾಸಾಯನಿಕಗಳಿಂದ ಅವುಗಳನ್ನು ಉಪಚರಿಸಬೇಕಾಗುತ್ತದೆ. ಧನ್ಯವಾದಗಳು. ಹೇಗೆ ಸಂಗ್ರಹಣೆ ಮಾಡಬೇಕೆಂದು ಹೇಳಿದವರಿಗೆ ಸಂಜೆಯವರಿಗೆ ಧನ್ಯವಾದಗಳು. ನನ್ನ ಹೆಸರು ಶಾಲಿನಿ ಏಕೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಾಣಿಗಳಿಂದ ಆಹಾರ. ಸಸ್ಯಗಳಂತೆಯೇ ಪ್ರಾಣಿಗಳು ಸಹ ನಮಗೆ ವಿಭಿನ್ನ ವಿಧದ ಆಹಾರವನ್ನು ಒದಗಿಸುತ್ತವೆ ಎಂಬುದನ್ನು ನೀವು ನೋಡಿದಿರಿ. ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಅನೇಕ ಜನರು ತಮ್ಮ ಆಹಾರದ ಪ್ರಮುಖ ಭಾಗವಾಗಿ ಮೀನನ್ನು ಸೇವಿಸುತ್ತಾರೆ. ನಾವು ಸಸ್ಯಗಳಿಂದ ಪಡೆಯುವ ಆಹಾರದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನೀವು ಕಲಿತಿದ್ದೀರಿ. ಬೆಳೆ ಉತ್ಪಾದನೆಯ ಪ್ರಕ್ರಿಯೆಯು ಬೀಜಗಳ ಆಯ್ಕೆ, ಬಿತ್ತನೆ ಇತ್ಯಾದಿ ಅನೇಕ ಹಂತಗಳನ್ನು ಒಳಗೊಂಡಿರುವುದನ್ನು ಇದೀಗ ನಾವು ನೋಡುತ್ತಿದ್ದೇವೆ. ಅದೇ ರೀತಿ ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಯನ್ನು ಒದಗಿಸುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿದಾಗ ಪಶುಸಂಗೋಪನೆ ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು. ಪ್ರಾಣಿಗಳಿಂದ ಆಹಾರವನ್ನು ಹೇಳಿದ ಶಾಲಿನಿಯವರಿಗೆ ಧನ್ಯವಾದಗಳು. ನನ್ನ ಹೆಸರು ರಿತಿಕಾ ಎಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಿಳಿಸುವುದೇನೆಂದರೆ ನೀರಾವರಿಯ ಆಧುನಿಕ ವಿಧಗಳು. ಅದರಲ್ಲಿ ತುಂತುರು ವಿಧಾನ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕಳೆಗಳನ್ನು ಮುಖ್ಯ ಕೊಳೆಗೆ ಅಂತರಲ್ಲಿ ಲಭ್ಯವಾಗಿ ನಿಲ್ಲುವಂತೆ ಜೋಡಿಸುತ್ತದೆ. ಒಂದು ಮೋಟಾರ್. ನೀರಾವರಿಯ ಒಂದು ಭಾಗವಾದ ತುಂತುರು ವಿಧಾನದ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ತುಂತುರು ವಿಧಾನ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ. ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಹುಲ್ಲು ಹಾಸುಗಳು, ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬ ಉಪಯುಕ್ತವಾಗಿದೆ. ನೀರಾವರಿಯಲ್ಲಿ ಎರಡನೇ ಭಾಗವಾದ ಹನಿ ನೀರಾವರಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಹನಿ ನೀರಾವರಿ ವಿಧಾನ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೆರಳುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಎನ್ನುತ್ತಾರೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ. ಧನ್ಯವಾದಗಳು. ತುಂತುರು ವಿಧಾನ ಮತ್ತು ಹನಿ ನೀರಾವರಿ ವಿಧಾನ ಬಗ್ಗೆ ಹೇಳಿದ ಬಿಂದು ಅವರಿಗೆ ಧನ್ಯವಾದಗಳು. ನಮ್ಮ ದೇಶದ ಬೆನ್ನೆಲುಬು ರೈತ. ಮಣ್ಣನ್ನು ಹೇಗೆ ಹದಗೊಳಿಸುವುದು, ಬಿತ್ತನೆಯನ್ನು ಹೇಗೆ ಮಾಡುವುದು, ನೀರಾವರಿಯನ್ನು ಎಷ್ಟು ಪ್ರಮಾಣದಲ್ಲಿ ಹಾಯಿಸುವುದು, ಕಳೆಯನ್ನು ಹೇಗೆ ತೆಗೆಯುವುದು, ಕೊಯ್ಲನ್ನು ಹೇಗೆ ಕತ್ತರಿಸುವುದು, ಬೆಳೆಯನ್ನು ಹೇಗೆ ಸಂಗ್ರಹಣೆ ಮಾಡುವುದು ಎಂದು ನನ್ನ ಸ್ನೇಹಿತರು ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ಧನ್ಯವಾದಗಳು. ನಮ್ಮ ದೇಶದ ಮುಖ್ಯ ಕಸುಬು ಕೃಷಿ. 70% ಅಷ್ಟು
ನಾವೆಲ್ಲರೂ ಕೃಷಿಯನ್ನು ಅವಲಂಬಿಸಿದ್ದೇವೆ. ರೈತರನ್ನು ಗೌರವಿಸೋಣ, ರೈತರನ್ನು ಪ್ರೀತಿಸೋಣ. ಜೈ ಜವಾನ್ ಜೈ ಕಿಸಾನ್.